ನಮಸ್ಕಾರ ಸ್ನೇಹಿತರೆ, ಯಜು ಮಂಜರಿಗೆ ಸ್ವಾಗತ. ನೋಡಿ, ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಪ್ರಮುಖ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಮಹಿಳೆಯರಿಗೆ ಸರ್ಕಾರ ಕಡೆಯಿಂದಲೇ CM ಸಿದ್ದರಾಮಯ್ಯನವರೇ ಸ್ಪಷ್ಟ ಮಾಹಿತಿಯನ್ನು, ಒಂದು ಶುಭ ಸುದ್ದಿಯನ್ನು ಹೇಳಿದ್ದಾರೆ. ಈ ಒಂದು ಮಾಹಿತಿ ಆದರೂ ಏನು, ಮತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಜೂನ್ ಮತ್ತು ಜುಲೈ ತಿಂಗಳ ಹಣ ಯಾವ ದಿನ ಜಮಾ ಆಗ್ತದೆ, ಮತ್ತು ಈ ಒಂದು ಹಣ ಜಮಾ ಆಗಬೇಕಪ್ಪ ಅಂದರೆ ಈ ಒಂದು ನಿಯಮವನ್ನು ಪಾಲಿಸಲೇಬೇಕಾಗ್ತದೆ. ಆ ನಿಯಮ ಆದರೂ ಏನು, ಇನ್ನಿತರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ನೋಡಿ, ಈ ಒಂದು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಜೂನ್ ಮತ್ತು ಜುಲೈ ತಿಂಗಳ ಹಣವನ್ನು ಇನ್ನು 8 ರಿಂದ 10 ದಿವಸದ ಒಳಗಾಗಿ ಜಮಾ ಆಗ್ತದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದರು. ಮತ್ತು ಅವರೇ ಮತ್ತೊಂದು ಸಾರಿ ಈ ಒಂದು ನ್ಯೂಸ್ ಚಾನಲ್ ಮೂಲಕ ಇನ್ನು 12 ಗಂಟೆ ಒಳಗಾಗಿ ಜಮಾ ಆಗ್ತದೆ ಅಂತೇಳಿ ಹೇಳಿದರು. ಮತ್ತು ಇತ್ತೀಚೆಗೆ ಏನು ಒಂದು ಸಿದ್ದರಾಮಯ್ಯನವರಿದ್ದಾರೆ, ಅವರೇ ಖುದ್ದಾಗಿ ಒಂದು ಸ್ಪಷ್ಟ ಮಾಹಿತಿಯನ್ನು ನೀಡಿದ್ದಾರೆ. ಈ ಒಂದು ಮೇ ತಿಂಗಳಲ್ಲೇ ಗೃಹಲಕ್ಷ್ಮಿ ಹಣ ಮತ್ತು ಅನ್ನಭಾಗ್ಯ ಯೋಜನೆ ಕೊನೆಯದಾಗಿ ಬಂತು. ಈ ಒಂದು ಜೂನ್ ಮತ್ತು ಜುಲೈ ತಿಂಗಳ ಹಣ ಇನ್ನೂ ಯಾವಾಗ ಬಿಡುಗಡೆ ಆಗ್ತದೆ ಮತ್ತು ಈ ಒಂದು ಹಣ ಯಾವಾಗ ಪಡಿತೀವಿ ಅಂತೇಳಿ ಮಹಿಳೆಯರಲ್ಲಿ ಒಂದು ಗೊಂದಲವೇ ಉಂಟಾಗಿದೆ. ಈ ಒಂದು ಗೃಹಲಕ್ಷ್ಮಿ 11 ಮತ್ತು 12 ಕಂತಿನ ಏನು ಹಣ ಇದೆ, ಈ ಒಂದು ಕಾಂಗ್ರೆಸ್ ಸರ್ಕಾರ ಈ ಕೆಲವೇ ದಿವಸಗಳಲ್ಲಿ ಮಹಿಳೆಯರ ಖಾತೆಗೆ ಜಮಾ ಆಗ್ತದೆ ಅಂತೇಳಿ ಒಂದು ಹೇಳಿಕೆಯನ್ನು ಸಹ ನೀಡ್ತಾ ಇದ್ದಾರೆ. ಆದರೆ ಇನ್ನೂ ಮಹಿಳೆಯರ ಖಾತೆಗೆ ಹಣ ಜಮಾ ಆಗಲೇ ಇಲ್ಲ. ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ ಸ್ಪಷ್ಟ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಈ ಒಂದು ಯೋಜನೆ 5 ವರ್ಷಗಳವರೆಗೆ ಸತತವಾಗಿ ಜಾರಿಗೆಯಲ್ಲಿರ್ತದೆ. ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆ ನಿಲ್ಲಿಸಲಾಗುವುದಿಲ್ಲ ಅಂತೇಳಿ ಒಂದು ಭರವಸೆಯನ್ನು ನೀಡಿದ್ದಾರೆ. ಅದರ ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಈ ಒಂದು ಮಾಹಿತಿ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಸಹ ನೀಡಿದ್ದಾರೆ. ನೋಡಿ, ಈ ಒಂದು ಜೂನ್ ಮತ್ತು ಜುಲೈ ತಿಂಗಳ ಹಣ ಯಾವಾಗ ಬಿಡುಗಡೆ ಆಗ್ತದೆ ಮತ್ತು ಇನ್ನೂ ಯಾವಾಗ ನಮ್ಮ ಒಂದು ಖಾತೆಗೆ ಹಣ ಬರ್ತದೆಪ್ಪ ಅಂತ ನೋಡೋದಾದರೆ, ಈ ಒಂದು ಜೂನ್ ಮತ್ತು ಜುಲೈ ತಿಂಗಳ ಹಣ ಏನಿದೆ, ಇವಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನೂ 8 ರಿಂದ 10 ದಿವಸದ ಒಳಗಾಗಿ ಬರ್ತದೆ ಅಂತ ಹೇಳಿದರು. ಆದರೆ ಈ ಒಂದು ಹಣ ಜಮಾ ಆಗಲೇ ಇಲ್ಲ. ಮತ್ತು ಅದೇ ರೀತಿಯಾಗಿ ಇನ್ನೂ ಕೆಲವೇ ಒಂದು 9 ಗಂಟೆಗಳಲ್ಲಿ 9 ರಿಂದ 12 ಗಂಟೆಗಳಲ್ಲಿ ಈ ಒಂದು ನಿಮ್ಮ ಖಾತೆಗೆ ಹಣ ಜಮಾ ಆಗ್ತದಂತೆ ಮತ್ತೊಂದು ಮಾಹಿತಿಯನ್ನು ನೀಡಿದರು. ಆದರೆ ಅದು ಜಮಾ ಆಗಲಿಲ್ಲ. ನೋಡಿ, ಈ ಒಂದು 10 ರಿಂದ 12 ದಿವಸ ಅಂತ ಹೇಳಿದ್ರಲ್ಲ, ಅದನ್ನೆಲ್ಲ ಇವಾಗಲೇ 9 ದಿವಸಗಳ ಒಂದು ಕಾಲಾವಕಾಶ ನಮ್ಮದು ಮುಗಿದೋಯ್ತು. 9 ರಿಂದ 10 ದಿವಸ ಮುಗಿದೋಯ್ತು. ಇನ್ನೂ 2 ದಿವಸಗಳಲ್ಲಿ ಈ ಒಂದು ಹಣ ಜಮಾ ಆಗ್ತದ ಅಥವಾ ಇಲ್ಲ ಅಂತೇಳಿ ನೋಡೋದಾದರೆ, ಈ ಒಂದು ಏನು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಮಾಹಿತಿ ಪ್ರಕಾರ ಜೂನ್ ಮತ್ತು ಜುಲೈ ತಿಂಗಳ ಹಣವನ್ನು ಸುಮಾರು 10 ರಿಂದ 8 ಲಕ್ಷ ಮಹಿಳೆಯರ ಖಾತೆಗೆ ಈಗಾಗಲೇ ವರ್ಗಾವಣೆ ಮಾಡಲಾಗಿದೆ ಅಂತೇಳಿ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಹಾಗಾದರೆ ಈ ಒಂದು ನಿಮ್ಮ ಒಂದು ಖಾತೆಗೆ ಹಣ ಜಮಾ ಆಗಿದೆಯಾ ಅಥವಾ ಇಲ್ಲ ಅಂತೇಳಿ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕಪ್ಪ ಅಂದರೆ, ಇಂದಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದೇನೆ. ಫೋನ್ ಮುಖಾಂತರವೇ, ಮೊಬೈಲ್ ಮುಖಾಂತರವೇ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಮತ್ತು ನಿಮ್ಮ ಒಂದು ಹಣ ಬರಲಿಲ್ಲ ಅಂದರೆ ಏನು ಮಾಡಬೇಕು ಅಂತ ಎಲ್ಲ ತೋರಿಸಿದ್ದೇನೆ. ನೋಡಿ, ಈ ಒಂದು ಕೆಲವೊಂದು ತಾಂತ್ರಿಕ ದೋಷಗಳಿಂದ ಜೂನ್ ಮತ್ತು ಜುಲೈ ತಿಂಗಳ ಹಣ ಬರಲಿಲ್ಲ. ಈ ಒಂದು ಹಾಕಲಿಕ್ಕೆ ಆಗಲಿಲ್ಲ. ಇವಾಗಲೇ 8 ರಿಂದ 10 ಲಕ್ಷ ಮಹಿಳೆಯರ ಒಂದು ಖಾತೆಗೆ ಹಣವನ್ನು ವರ್ಗಾವಣೆ ಮಾಡಲಾಗಿದೆ. ಕೆಲವೊಂದು ತಾಂತ್ರಿಕ ದೋಷಗಳಿಂದ ಇನ್ನೂ ಕೆಲವೇ ಸಮಯದಲ್ಲಿ ಈ ಒಂದು ಹಣ ನಿಮ್ಮ ಒಂದು ಖಾತೆಗೆ ಬರ್ತದೆ. ಅದೇ ರೀತಿಯಾಗಿ ಏನು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸಹ ಏನು ಮಡಿಕೇರಿ ನೆರೆಹಾನಿ ಪರಿಸ್ಥಿತಿಯಲ್ಲಿ ಏನೋ ಹೋಗಿದ್ರು, ಅಲ್ಲಿ ಒಂದು ಅವರೊಂದಿಗೆ ಮಾತುಕತೆಯನ್ನು ನಡೆಸಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಮೇ ತಿಂಗಳವರೆಗೆ ಕೊನೆಯದಾಯಿತು. ಮತ್ತು ಈ ಒಂದು ಜೂನ್ ಮತ್ತು ಜುಲೈ ತಿಂಗಳ ಹಣ ಏನಿದೆ ಈ ಒಂದು ವರ್ಗಾವಣೆ ಮಾಡಲಾಗಿದೆ. ತಾಂತ್ರಿಕ ಸಮಸ್ಯೆಗಳಿಂದ ಈ ಒಂದು ಹಣ ವರ್ಗಾವಣೆ ಆಗ್ತಾ ಇದೆ. ಇನ್ನುಳಿದ ಏನು ಜೂನ್ ಮತ್ತು ಜುಲೈ ತಿಂಗಳ 4,000 ಹಣ ಒಟ್ಟಿಗೆ ನಿಮ್ಮ ಖಾತೆಗೆ ಬರ್ತದಂತೇಳಿ ಸಿದ್ದರಾಮಯ್ಯನವರೇ ಸ್ವತಃ ಅವರೇ ಹೇಳಿದ್ದಾರೆ. ಆದ್ದರಿಂದ ಒಂದು ಮಹಿಳೆಯರ ಒಂದು ಧೈರ್ಯ ಬಂದಂತಾಗಿದೆ. ನೋಡಿ, ಈ ಒಂದು ಏನು ರಾಜ್ಯ ಸರ್ಕಾರ ಈಗಾಗಲೇ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸದುಪಯೋಗವನ್ನು ಪಡೆದುಕೊಳ್ಳುತ್ತಿದ್ದಾರೆ ಮಹಿಳೆಯರು. ಅವರಿಗೆ ಒಂದು ಮಹಿಳಾ ಸಬಲೀಕರಣಕ್ಕಾಗಿ ಇದನ್ನು ಜಾರಿಗೆ ತರಲಾಗಿದೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಇನ್ನೂ ಯಾರ್ಯಾರು ಅರ್ಜಿ ಹಾಕಿಲ್ಲ ಅಂತಹ ಮಹಿಳೆಯರು ಸಹ ಅರ್ಜಿ ಹಾಕ್ಬೋದು. ಮತ್ತು ಅದೇ ರೀತಿಯಾಗಿ ಜೂನ್ ಮತ್ತು ಜುಲೈ ತಿಂಗಳ ಹಣ ಒಟ್ಟಿಗೆ ಬರ್ತದೆ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಹೇಳಿದ್ದಾರೆ. ಮತ್ತು ಸಿದ್ದರಾಮಯ್ಯನವರು ಸಹ ಹೇಳಿದ್ದಾರೆ. ನೀವು ಈ ಒಂದು ಬ್ಯಾಂಕ್ ಖಾತೆಯಲ್ಲಿ ಚೆಕ್ ಮಾಡಿಸ್ಕೊಳ್ಬೋದು. ಈಗಾಗಲೇ ಈ ಒಂದು ಗೃಹಲಕ್ಷ್ಮಿ ಏನು ಮಹಿಳೆಯರ ಖಾತೆ ಪೆಂಡಿಂಗ್ ಇರುವಂಥವ್ರು ಆಗಿರ್ಬೋದು ಅಥವಾ ಇನ್ನೂ ಬರದೇ ಇರುವಂಥವರು ಏನು ನಿಯಮಗಳನ್ನು ಪಾಲಿಸಬೇಕು,
ಎಲ್ಲ ಒಂದು ವಿವರಗಳನ್ನು ಇಂದಿನ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳೋದಾಗಿರ್ಬೋದು, ಅಥವಾ BPL ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಳ್ಬೋದಾಗಿರ್ಬೋದು, ಅಥವಾ ನಿಮ್ಮ ಒಂದು ಏನು ಬ್ಯಾಂಕ್ ಖಾತೆ ಆ ಒಂದು ಚಲಾವಣೆಯಲ್ಲಿದೆ ಅಥವಾ ರದ್ದಾಗಿದೆ ಅದನ್ನು ನೋಡ್ಕೊಳ್ಬೋದಾಗಿರ್ಬೋದು, ಅಥವಾ ನಿಮ್ಮ ಒಂದು ಏನು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಆ ಒಂದು ಅರ್ಜಿ ಸ್ಥಿತಿ ಏನು ಚಲಾವಣೆಯಲ್ಲಿದೆ ಅಥವಾ ಏನು ರದ್ದಾಗಿದೆ ಅಂತೇಳಿ ಅದನ್ನು ಸಹ ನೀವು ನೋಡ್ಕೊಳ್ಬೇಕಾಗ್ತದೆ. ಈ ಒಂದು ಅದನ್ನೆಲ್ಲ ಸರಿ ಇದ್ದರೆ ನೀವು ಇನ್ನೇನು ನಿಮ್ಮ ಒಂದು ಖಾತೆಗೆ ಶೀಘ್ರದಲ್ಲೇ ನಿಮ್ಮ ಖಾತೆಗೆ ಹಣ ವರ್ಗಾವಣೆ ಆಗ್ತದೆ. ಅದೇ ರೀತಿಯಾಗಿ ಈ ಒಂದು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತಾಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಾಗಿರ್ಬೋದು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಯಜು ಮಂಜರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ, ಹಾಗೂ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ.